ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಾನು ನಿಮಗೆ ಹಲ್ಲಿನ ಸಮಸ್ಯೆ ಬಗ್ಗೆ ಹೇಳ್ತೀನಿ, ಹಾಗೂ ಇದಕ್ಕೆ ನ್ಯಾಚುರಲ್ ಆಗಿ ಹೇಗೆ ಪರಿಹಾರ ಪಡ್ಕೊಳ್ಳೋದು ಅಂತ ಹೇಳ್ತೀನಿ. ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಸ್ಮೋಕಿಂಗ್ ಅಂತ ಹಾಗೂ ಕೋಲ್ಡ್ ಡ್ರಿಂಕ್ಸ್ ಆಗಲಿ ಅಂದರೆ ಶೀತ ಪದಾರ್ಥನ ಜಾಸ್ತಿ ಅತಿ ಪ್ರಮಾಣದಲ್ಲಿ ಸೇವನೆ ಮಾಡ್ತಾರೆ, ಹಾಗೂ ಧೂಮ್ರಪಾನ ಕೂಡ ಮಾಡ್ತಾರೆ. ಈ ಎಲ್ಲದಕ್ಕೂ ಕಾರಣ ಆಗುತ್ತೆ ನಮ್ಮ ಹಲ್ಲಿನ ಸಮಸ್ಯೆ. ಹಲ್ಲಿನ ಸಮಸ್ಯೆ ಬಹಳಷ್ಟು ನೋವು ಕೊಡೋ ಅಂಥದ್ದು, ಹಾಗೂ ಇದಕ್ಕೆ ಹೇಗೆ ನ್ಯಾಚುರಲ್ ಆಗಿ ಪರಿಹಾರ ಪಡ್ಕೊಳ್ಳೋದು ಅಂತ ನೋಡೋಣ. ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಏನಂದರೆ ಜೆಂಟ್ಸ್ ಅಥವಾ ಲೇಡೀಸ್ ಇರಲಿ ತಂಬಾಕು ಸೇವನೆ ಮಾಡ್ತಾರೆ, ಹಾಗೂ ಸಾಕಷ್ಟು ಅಂದರೆ ಕೆಮಿಕಲ್ ಪದಾರ್ಥನ ತಿನ್ನೋರಿಂದ ಈ ಎಲ್ಲ ಪ್ರಾಬ್ಲಮ್ಸ್ ಒಂದು ಇವತ್ತಿನ ಕಾಲದಲ್ಲಿ ನಮ್ಮನ್ನು ಫೇಸ್ ಮಾಡಬೇಕಾಗುತ್ತದೆ. ಹಾಗೂ ನಂತರ ನಾವು ಕ್ಯಾವಿಟಿ ಪ್ರಾಬ್ಲಮ್ ಅಂತ ಡಾಕ್ಟರ್ ಕಡೆ ಹೋಗಿ ಇದಕ್ಕೆ ಪರಿಹಾರನ ಹುಡುಕ್ತಾ ಇರ್ತೀವಿ. ಆದರೆ ನ್ಯಾಚುರಲ್ವಾಗಿ ನಮ್ಮ ಮನೆಯಲ್ಲೇ ಇದಕ್ಕೆ ಹೇಗೆ ಪರಿಹಾರ ಪಡ್ಕೊಳ್ಳೋದಂತ ಇವತ್ತಿನ ಈ ಒಂದು ವಿಡಿಯೋ ಆ ಸಂದರ್ಭದಲ್ಲೇ ಇದೆ ಫ್ರೆಂಡ್ಸ್. ಹೋಪ್ ಮಾಡ್ತೀನಿ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ, ಹಾಗೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ಅಂತ. ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಮಾಡೋ ವಿಧಾನ ಹೇಗ ಅಂತ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು 1-2 ಇಂಚಷ್ಟು ಶುಂಠಿ, ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅಲ್ಲ ಕೂಡ ಅಂತಾರೆ ನಮ್ಮ ಕಡೆ. ಹಸಿ ಶುಂಠಿ ತೊಗೊಂಡಿದ್ದೀನಿ, ಹಾಗೂ ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ. ಇವೆರಡೂ ಸಹ ನಮ್ಮ ಕ್ಯಾವಿಟಿ ಪ್ರಾಬ್ಲಮ್ ಇರಲಿ ಅಥವಾ ನಮ್ಮ ಹಲ್ಲುಗಳಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ವರ್ಕ್ ಮಾಡಿ ನಮ್ಮ ಒಂದು ನೋವನ್ನು ಕಡಿಮೆ ಮಾಡ್ತಾರೆ. ಹಾಗೂ ನಮ್ಮ ಮುಖದಲ್ಲಿ ಆಗ್ತಕ್ಕಂಥ ಹಲ್ಲಿನಲ್ಲಿ ಜೇಮ್ಸ್ ಇರಲಿ ಅಥವಾ ಬ್ಯಾಕ್ಟೀರಿಯಾಸ್ ಇರಲಿ ಅದು ಕೂಡ ತಡೆಯುವಂಥ ಒಂದು ಶಕ್ತಿ ಈ ಒಂದು ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿಯಲ್ಲಿ ಇರುತ್ತೆ. ಇದನ್ನು ಈ ಥರ ನೀವು ಒಳ್ಳೆ ರೀತಿಯಲ್ಲಿ ಅಂದರೆ ಕದ್ದುಕಸ್ ಮಾಡಬೇಕು, ಅಂದರೆ ಪೂರ್ತಿ ಒಂದು ತೂರಾಗಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡ್ಕೊಳ್ಬಹುದು. ಮಿಕ್ಸಿಯಲ್ಲಿ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಈ ಥರ ಅಂದರೆ ಯಾಕಂದರೆ ಇದು ಸ್ವಲ್ಪ ಪ್ರಮಾಣದಲ್ಲೇ ಇದೆ ಅಲ್ವಾ, ಹಾಗಾಗಿ ಇದನ್ನು ಈ ಥರ ತುರ್ಕೊಳ್ಬೇಕು. ಹಾಗೂ ಇದ್ರೂ ಸಹ ಇವಾಗ ನಾನು ಬೆಳ್ಳುಳ್ಳಿ ಕೂಡ ತುರ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ಜಾಸ್ತಿ ಈಸಿ ಅಲ್ಲೇ ಇದು ಆಗಿಬಿಡುತ್ತೆ, ಜಾಸ್ತಿ ಕಷ್ಟ ಕೂಡ ನಿಮಗೇನು ಆಗೋದಿಲ್ಲ. ಇದನ್ನು ಇವತ್ತು ನೀವು ಬಳಸಿದರೆ ನಿಮ್ಮ ಹಲ್ಲಿನಂತ ಇರೋವಂಥ ಪ್ರತಿಯೊಂದು ಸಮಸ್ಯೆಗೂ ನೀವು ಪರಿಹಾರ ಪಡ್ಕೊಳ್ಬಹುದು. ಯಾಕಂದರೆ ಇವತ್ತಿನ ಕಾಲದಲ್ಲಿ ನೋಡ್ಬೋದು, ಚಿಕ್ಕ ಮಕ್ಕಳಿಗೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾವಿಟಿಯಲ್ಲಿ ಹಲ್ಲುಗಳ ಹುಳುಕು ತಿನ್ನೋದಲ್ಲಿ ಸಾಕಷ್ಟು ರೀತಿಯಲ್ಲಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನಂತ, ಇವತ್ತಿನ ಕಾಲದಲ್ಲಿ ನಾವು ಊಟ ಮಾಡುವಂಥ ಪದಾರ್ಥಗಳು ಹಾಗೂ ನಾವು ಬೆಳೆಸೋವಂಥ ಕೆಮಿಕಲ್ ಪದಾರ್ಥಗಳು, ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಜ್ಯೂಸ್ ಅಂದರೆ ಪ್ಯಾಕೆಟ್ನಲ್ಲಿ ಯಾವ ಜ್ಯೂಸ್ ಇರ್ತಾವಲ್ಲ ಬಾಟಲ್ಸ್ನಲ್ಲಿ ಅವುಗಳ ಬಳಸೋದಾಗಲಿ, ಇವೆಲ್ಲ ಕಾರಣವಾಗಿ ಇವತ್ತು ನಮಗೆ ಹಲ್ಲಿನ ಪ್ರಾಬ್ಲಮ್ಮು ಸಾಕಷ್ಟು ರೀತಿಯಲ್ಲಿ ಫೇಸ್ ಮಾಡಬೇಕಾಗುತ್ತದೆ. ಹಾಗಾಗಿ ಇದಕ್ಕೆ ನ್ಯಾಚುರಲ್ ಆಗಿ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ತಿಳ್ಕೊಳ್ಳಿ, ಹಾಗೂ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ, ಇದರ ತುರ್ಕೊಂಡು ಆದಮೇಲೆ ಈ ಥರ ರಸವನ್ನು ತೆಕ್ಕೊಳ್ತೀನಿ. ಈಗ ನೀವು ಕೈಯಿಂದ ಹಿಂಡ್ಕೊಂಡ್ರೂ ಸಹ ಈಸಿಯಾಗಿ ಬರುತ್ತೆ, ಇಲ್ಲಾಂದರೆ ನೀವು ಸೋರಿಸ್ಕೊಳ್ಬೋದು. ಇವಾಗ ನೋಡಿರಿ, ಈ ಒಂದು ರಸ ನಮಗೆ ಸಿಕ್ಕಿಬಿಟ್ಟಿದೆ. ಈ ಒಂದು ಏನು ರಸ ಇದೆಯಲ್ಲ, ಅದು ಮ್ಯಾಜಿಕ್ ಥರ ನಮ್ಮ ಹಲ್ಲುಗಳಲ್ಲಿ ಕಾರ್ಯ ಮಾಡುತ್ತೆ. ಇವಾಗ ನೋಡಿ, ಇವಾಗ ಇದಕ್ಕೆ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ, ಈ ಒಂದು ರೆಮಿಡಿ ನೀವು ಖಂಡಿತ ಟ್ರೈ ಮಾಡಿ. ಯಾರಿಗೂ ಕೂಡ ಹಲ್ಲಿನ ಪಟ್ಟುವಂಥ ಸಮಸ್ಯೆ ಇರುತ್ತಲ್ಲ, ಅದರಿಂದ ಪರಿಹಾರ ಸಿಗುತ್ತೆ. ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ತೊಗೋತಾ ಇದ್ದೀನಿ. ಉಪ್ಪು ನಾವು ನಮ್ಮ ಮನೆಯಲ್ಲಿ ಇರುತ್ತಲ್ಲ, ಅದು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕಾಗಿಲ್ಲ, ಒಂದು ಚಿಟಿಕೆ ಅಷ್ಟೇ ಉಪ್ಪು ತೊಗೊಳ್ಬೇಕಾಗುತ್ತೆ. ಇವತ್ತಿನ ಈ ಒಂದೇನು ರೆಮಿಡಿ ಇದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನು ಬಳಸಿ ಈ ಒಂದು ರೆಮಿಡಿನ ಮಾಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಅಲ್ಲಿ ಅಂದರೆ ಆ್ಯಂಟಿ ಫಂಗಲ್ ಶಕ್ತಿ ಇರುತ್ತೆ. ಇದು ನಮ್ಮ ಹಲ್ಲಿನಲ್ಲಿ ಆಗುವಂಥ ಪ್ರತಿ ಒಂದು ಫಂಗಲ್ ಇರಲಿ ಅಥವಾ ಬ್ಯಾಕ್ಟೀರಿಯಾ ಇರಲಿ, ಅದು ಒಂದು ತಡೆಗಟ್ಟೋ ಶಕ್ತಿ ಈ ಒಂದು ಅರಿಶಿಣದಲ್ಲಿ ಇರುತ್ತೆ. ಹಾಗಾಗಿ ನಾನು ಅರಿಶಿಣನ ಕೂಡ ಆ್ಯಡ್ ಮಾಡ್ಕೊಂಡು ಈ ಥರ ಒಳ್ಳೆ ರೀತಿಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ಸಾಸಿವೆ ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲ್, ಇದು ಒಂದು ಯಾಕಂತ ಹಾಕ್ಕೊಳ್ಬೇಕು ಅಂದರೆ ಫ್ರೆಂಡ್ಸ್, ಇದು ಉಷ್ಣ ಪದಾರ್ಥ ಇರೋದ್ರಿಂದ ನಮ್ಮ ಹಲ್ಲುಗಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಇರಲಿ, ಕ್ಯಾವಿಟಿ ಇರಲಿ, ಹಾಗೂ ಯಾರ ಹಲ್ಲು ಹುಳುಕು ಆಗ್ತಾಯಿದೆಯಲ್ವ ಅವ್ರಿಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನ್ಯಾಚುರಲ್ ಆಗಿ ಪರಿಹಾರ ಪಡ್ಕೊಳ್ಬಹುದು. ಅಂದರೆ ಸಾಸಿವೆ ಎಣ್ಣೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಹಲ್ಲಿನ ಮೇಲೆ ಕಾರ್ಯ ಮಾಡುತ್ತೆ, ಹಾಗೂ ನಿಮ್ಮ ಏನು ಹಲ್ಲುಗಳು ಅರಿಶಿಣ ಆಗಿಬಿಟ್ಟಿದೆಯಲ್ಲ, ಅದು ಪೂರ್ತಿಯಾಗಿ ವೈಟ್ ಕಲರ್ನಲ್ಲಿ ತಿರುಗಿಬಿಡುತ್ತೆ.
ಇದು ಒಂದು ನ್ಯಾಚುರಲ್ ರೆಮಿಡಿ, ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಅಷ್ಟು ಲಿಂಬೆ ಹಣ್ಣಿನ ರಸನಲ್ಲಿ ವೈಟಮಿನ್ ಸಿ ಪದಾರ್ಥ ಇರೋದ್ರಿಂದ ಇದು ನಮ್ಮ ಹಲ್ಲಿಗೆ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ಅಂದರೆ ನಮ್ಮ ಹಲ್ಲುಗಳನ್ನು ಸ್ವಚ್ಛ ಮಾಡಿ ಪಳಪಳ ಅಂತ ಒಂದು ಬೆಳಕ ಕೊಡುತ್ತದೆ. ಹಾಗಾಗಿ ಅಂದರೆ ನಿಮ್ಮ ಟೀತ್ ವೈಟ್ನಿಂಗ್ ಮಾಡ್ಕೋಬೇಕಾದ್ರೆ ಇದನ್ನು ನೀವು ಖಂಡಿತನೇ ಹಾಕಲೇಬೇಕು. ಇವೆಲ್ಲ ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಆಗುತ್ತೆ. ಇವಾಗ ಈ ಸ್ಟೇಜಿನಲ್ಲಿ ಏನು ಮಾಡಬೇಕಂದ್ರೆ, ನೀವು ಮನೆಯಲ್ಲಿ ಯಾವ್ದು ಪೇಸ್ಟ್ ಬಳಸ್ತಿರಲ್ವ ಆ ಒಂದು ಪೇಸ್ಟ್ನಲ್ಲೇ ಸ್ವಲ್ಪ ಅಂದರೆ 1 ಸ್ಪೂನ್ ಅಷ್ಟು, ನೀವು ಎಷ್ಟು ಬ್ರಷ್ ಮಾಡೋಕ್ಕೆ ತೋತ್ರಲ್ವ ಅಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಬಬಲ್ ಪೇಸ್ಟ್ ಯೂಸ್ ಮಾಡ್ತೀವಿ. ಸಾಕಷ್ಟು ಫ್ರೆಂಡ್ಸ್ ಏನಂದರೆ ವೈಟ್ ಏನಿರುತ್ತಲ್ಲ ಆ ಒಂದು ಟೂತ್ ಪೇಸ್ಟ್ನೇ ಯೂಸ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ ಹಾಗೂ ಇದು ನಮ್ಮ ಹಲ್ಲಿನ ಮೇಲೆ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಇವಾಗ ಪೇಸ್ಟನ್ನು ಸಹಿತ ಹಾಕ್ಕೊಂಡು ಇಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದು ನಮ್ಮ ಒಂದು ಮ್ಯಾಜಿಕ್ ರೆಮಿಡಿ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಯಾವಾಗಲೂ ಬ್ರಷ್ ಮಾಡಿದ್ರೆ ಅಂದರೆ ಬ್ರಷ್ 2 ಟೈಮ್ ಮಾಡಬೇಕು ಫ್ರೆಂಡ್ಸ್. ಇದು ಖಂಡಿತ ಮಾರ್ನಿಂಗ್ ಕೂಡ ಮಾಡಬೇಕು ಹಾಗೂ ಸಂಜೆ ಕೂಡ ಮಾಡಬೇಕು. ಯಾಕಂದರೆ ನಾವು ಮಲಗೋವಾಗ ಹಾಗೆ ತಿಂಡಿ ತಿಂದು ಮಲ್ಕೊಂಡ್ರೆ ಅದು ಜೆಮ್ಸ್ ಏನಂದರೆ ಆ್ಯಕ್ಟಿವ್ ಆಗ್ತವೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನೈಟ್ ಸಹ ಬ್ರಷ್ ಮಾಡಿ ಮಾಡ್ಕೋಬೇಕು. ಈ ಒಂದು ರೆಡಿ ಆಗಿರ್ತಕ್ಕಂಥ ಪೇಸ್ಟ್ನ ನಿಮ್ಮ ಹಲ್ಲಿದ ಮೇಲೆ ಉಜ್ಜಿದ್ರೆ ನಿಮ್ಮ ಹಲ್ಲ ಫಳ ಅಂತ ಅಂದರೆ ವೈಟ್ ಆಗ್ತವೆ ಹಾಗೂ ನಿಮಗೆ ಬ್ಯಾಕ್ಟೀರಿಯಾ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.